ಅದನ್ನ ಇದನ್ನ ತಿನ್ನಾಕ ಹೋಗ್ಬೇಡ. ಈ ಬರೇ ಐಸ್ ಕ್ರೀಮ್ ತಿನ್ನೆ, ಮಜ್ಜಿಗೆ ಕುಡಿದ್ನೆ, ಇಂಥ ಬಿಸಿಲು ಇದ್ದಿದ್ದಕ್ಕೆ ಹಂಗೆ ತಿಂತಿಯಲ್ಲ, ಅದು ಗಂಟ್ಲು ಕಟ್ಟಿ ಆರಾಮಿಲ್ಲಂಗ ಆಕತಿ. ಅದಕ್ಕ ನೀ ಅಂತವೆಲ್ಲ ತಿನ್ನಾಕ ಹೋಗ್ಬೇಡ. ಇವತ್ತ ಈಗ ದವಾಖಾನೆ ಕರ್ಕೊಂಡ್ ಹೋಗಿ ಬಂದಾನೆ, ಇನ್ ಹಂಗ್ ಮಾಡ್ಕೊಳಕ್ ಹೋಗ್ಬೇಡ. ಈ ಸುಮ್ನ ಅಟ್ಟು ಕುಂದ್ರು, ಇವತ್ ಖಾಲಿದ್ನೆ, ಅದಕ್ಕ ಗಾರ್ಡನ್ ಯಾಕೆ ಕುಂದ್ರು ಅಂತ ಕರ್ಕೊಂಡ್ ಬಂದೆ. ಹೌದ್ರಿ, ಒಳ್ಳೇದಾತ್ರಿ. ಕರ್ಕೊಂಡ್ ಬಂದಿದ್ ಒಳ್ಳೇದಾತು. ಆದ್ರ ನೀವ್ ಇಷ್ಟೆಲ್ಲಾ 20 ವರ್ಷದ ಹಿಂದ ನೀವೆಲ್ಲಾ ಕೊಡಿಸ್ತಿದ್ರಿ. ಹೋಟೆಲ್ ಕರ್ಕೊಂಡ್ ಹೋಗ್ತಿದ್ರಲ್ರಿ, ಮಸಾಲೆ ದೋಸೆ ಅಂದ್ರ ಮಸಾಲೆ ದೋಸೆ ಕೊಡಿಸ್ತಿದ್ರಿ, ಬರ್ಗ ಅಂದ್ರ ಕೊಡಿಸ್ತಿದ್ರಿ, ಗೋಬಿ ಮಂಚೂರಿ ಕೊಡಿಸ್ತಿದ್ರಿ, ಎಲ್ಲ ಪ್ರತಿಯೊಂದು ಕೊಡಿಸ್ತಿದ್ರಿ. ಈಗ 20 ವರ್ಷ ಆತ್ ನೋಡ್ರಿ, ನಮಗ್ ಒಟ್ಟ ಏನು ಕೊಡ್ಸೇ ಇಲ್ಲ ನೀವು. ಹೌದಪ್ಪ, ಮದ್ವಿಕ್ಕಿಂತ ಮುಂಚೆ ನಿನಗೆ ಸಿನಿಮಾನು ತೋರ್ಸೇನಿ, ಪಾರ್ಕಿಗೆ ಕರ್ಕೊಂಡ್ ಹೋಗೇನಿ, ಹೋಟೆಲಿಗೆ ಕರ್ಕೊಂಡ್ ಹೋಗೇನಿ. ಈಗ ಇಲೆಕ್ಷನ್ಕಿಂತ ಮುಂಚೆ ಗೊತ್ತೈತೆನ ಏನೇನ್ ಪ್ರಚಾರ ಮಾಡ್ತಾರ? ನಿಮಗ ಮನಿ ಕೊಡ್ತಾನಿ, ನೀರ್ ಬಿಡಿಸ್ತಾನಿ, ಮತ್ತ ನಿಮಗ ಸಾಲ ಮನ್ನಾ ಮಾಡ್ತಾನಿ, ಅಕ್ಕಿ ಕೊಡ್ತಾನಿ ಅಂತವೆಲ್ಲ ಪ್ರಚಾರ ಮಾಡ್ತಾರ. ಆಮೇಲೆ ಕೈ ಮುಗಿದ್ ಹೋಗ್ತಾರ ಹೋಗ್ರ ಕಡೆ ಅಂತೇಳಿ. ಹಂಗ ಇದು. ಹೌದೇನ್ರಿ? ಅಯ್ಯೋ, ನಮ್ಮನ್ನ ಅದಕ್ಕೆ ಹೋಲಿಸಿದ್ರೇನ್ರಿ ನೀವು? ರಾಜಕೀಯ ಹೋಲಿಸಿದ್ರಿ ನೀವು? ಅಯ್ಯೋ ಬಿಡ್ರಿ, ಹಂಗ ನಾವು ಚಲೋ ಆತ ನೋಡ್ರಪ್ಪ. ಹಿಂಗಿರ್ತತಿ, ಮದ್ವಿಗೆ ಮುಂಚೆ ಕೊಡಿಸಿರ್ತೀವಿ ಎಲ್ಲಾನು, ಅದನ್ನ ಈಗ ಕೊಡ್ಸಕ್ಕಾಕತ್ತೇನ? ಯಾಕಂದ್ರೆ ಸಂಸಾರ ಜಂಜಾಟ ಇರ್ತತಿ. ಸಂಸಾರಕ್ಕೆ ರೊಕ್ಕ ಹಾಕಿ ನಮ್ಮ ಹಂಗೆ ಯಾರದು ಹೋಗಿರ್ತಾವು. ಇಂಥದ್ರಾಗ ಹಗಲೆಲ್ಲ ಕೊಡಿಸಂದ್ರೆ ಏನು ಕೊಡಿಸ್ತೀರಿ? ನಾ ಹೇಳ್ದಂಗೆ ನೀವು ನಿಮ್ಮ ಹೆಂಡ್ತಿ ಹೇಳಿದ್ರೆ ಹಂಗೆ ಮಾಡ್ರಿ. ಮತ್ತೆ ಏನಂತೀರಿ?